ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಮನೆಯ ಹೊಸ್ತಿಲಿಗೆ ತುಂಬ ವಿಶಿಷ್ಟತೆ ಇರುತ್ತದೆ. ಮನೆಯ ಹೊಸ್ತಿಲನ್ನು ಲಕ್ಷ್ಮೀದೇವಿಯಾಗಿ ಭಾವಿಸುತ್ತಾರೆ. ಶುಕ್ರವಾರ ಬಂದರೆ ಸಾಕು, ತುಂಬ ಜನ ಹೆಣ್ಣು ಮಕ್ಕಳು ಮನೆಯ ಹೊಸ್ತಿಲಿಗೆ ಅರಿಶಿಣ ಹಚ್ಚಿ ಕುಂಕುಮದ ಬೊಟ್ಟನ್ನು ಇಡುತ್ತಾರೆ. ಹಾಗಾದರೆ ಹೊಸ್ತಿಲಿಗೆ ಅರಿಶಿಣ ಹಚ್ಚಿ ಕುಂಕುಮದ ಬೊಟ್ಟುಗಳನ್ನು ಇಡುವ ಪ್ರತಿ ಸ್ತ್ರೀ ಈ ವಿಡಿಯೋವನ್ನು ನೋಡಬೇಕು. ಮೊದಲನೆಯದಾಗಿ, ಮನೆಯ ಹೊಸ್ತಿಲಿಗೆ ಅರಿಶಿಣ ಹಚ್ಚಿದರೆ ಎಷ್ಟೋ ಶುಭ ಪ್ರಯೋಜನಗಳು ಲಭಿಸುತ್ತವೆ. ಅದು ಏನೆಂದು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ. ನಮ್ಮಲ್ಲಿ ತುಂಬ ಜನರು ಪ್ರತಿ ಶುಕ್ರವಾರ ಕ್ರಮ ತಪ್ಪದೆ ಮನೆಯ ಹೊಸ್ತಿಲಿಗೆ ಅರಿಶಿಣ ಹಚ್ಚಿ ಕುಂಕುಮದ ಬೊಟ್ಟು ಇಡುತ್ತಾರೆ. ಶುಕ್ರವಾರ ಅಂದರೇನೆ ಲಕ್ಷ್ಮೀದೇವಿಗೆ ಇಷ್ಟವಾದಂತಹ ದಿನ. ಹಾಗಾಗಿ ಪ್ರತಿ ಶುಕ್ರವಾರ ತಪ್ಪದೆ ಮನೆಯ ಹೊಸ್ತಿಲಿಗೆ ಅರಿಶಿಣ ಹಚ್ಚಬೇಕು. ಯಾರಾದರೆ ಈ ನಿಯಮವನ್ನು ಪಾಲಿಸುತ್ತಾರೋ ಅಂತಹ ಸ್ತ್ರೀಯರಿಗೆ ದೀರ್ಘ ಸುಮಂಗಲಿ ಸೌಭಾಗ್ಯ ಪ್ರಾಪ್ತಿಯಾಗುತ್ತದೆ. ಪತಿಯ ಆಯಸ್ಸು ಕೂಡ ಹೆಚ್ಚಾಗುತ್ತದೆ. ನಿಮ್ಮ ಮನೆಯ ಮೇಲೆ ಮಹಾಲಕ್ಷ್ಮಿಯ ಅನುಗ್ರಹ ಇರುತ್ತದೆ. ಮನೆಯ ಹೊಸ್ತಿಲಿಗೆ ಅರಿಶಿಣ ಹಚ್ಚಿ ಕುಂಕುಮದ ಬೊಟ್ಟುಗಳನ್ನು ಇಡುವುದರಿಂದ ಲಕ್ಷ್ಮೀದೇವಿ ನಿಮ್ಮ ಮನೆಯಲ್ಲಿ ಇರುತ್ತಾಳೆ. ಅರಿಶಿಣ ಅಂದರೇನೆ ಶುಭ ಸೂಚಕ. ಮನೆಯಲ್ಲಿ ಇರುವ ದುಷ್ಟಶಕ್ತಿ ತೊಲಗಿ ಹೋಗಿ ನಿಮ್ಮ ಮನೆಯೊಳಗೆ ದೈವಶಕ್ತಿಗಳು ಪ್ರವೇಶಿಸುತ್ತವೆ. ಅದೇ ವಿಧವಾಗಿ ಪಾಸಿಟಿವ್ ಎನರ್ಜಿ ಕೂಡ ಪ್ರವೇಶಿಸುತ್ತದೆ. ಮನೆಗೆ ಇರುವ ವಾಸ್ತು ದೋಷಗಳೆಲ್ಲ ತೊಲಗಿ ಹೋಗಿ ನಿಮ್ಮ ಮನೆಗೆ ಸುಖ ಸಂತೋಷಗಳು ಅನ್ನುವುದು ತುಂಬುತ್ತವೆ. ಇನ್ನು ಮುಖ್ಯವಾಗಿ ಮನೆಯಲ್ಲಿ ವ್ರತ ಮಾಡುವಾಗ ಹಾಗೇನೆ ಹಬ್ಬದ ದಿನಗಳಲ್ಲಿ ಮನೆಯ ಹೊಸ್ತಿಲಿಗೆ ಅರಿಶಿಣ ಹಚ್ಚಿ ಮನೆಯ ದ್ವಾರಕ್ಕೆ ಮಾವಿನ ಎಲೆಗಳ ತೋರಣವನ್ನು ಕಟ್ಟಿಕೊಂಡರೆ ಅಂತಹ ಮನೆಯೊಳಗೆ ಲಕ್ಷ್ಮೀದೇವಿ ಬರುತ್ತಾಳೆ. ಮದುವೆಯಾದ ಹೆಣ್ಣು ಮಕ್ಕಳು ಮಾತ್ರವಲ್ಲದೆ ಮದುವೆಯಾಗದ ಹೆಣ್ಣು ಮಕ್ಕಳು ಕೂಡ ಹೊಸ್ತಿಲಿಗೆ ಅರಿಶಿಣವನ್ನು ಹಚ್ಚಬೇಕು. ಹೆಣ್ಣು ಮಕ್ಕಳು ಹೊಸ್ತಿಲಿಗೆ ಅರಿಶಿಣವನ್ನು ಹಚ್ಚಿದರೆ ಆಲಸ್ಯವಾಗದೆ ಬೇಗನೆ ವಿವಾಹ ಅನ್ನುವುದು ಕೂಡಿ ಬರುತ್ತದೆ. ಸಮಯಕ್ಕೆ ವಿವಾಹವಾಗುವುದೇ ಅಲ್ಲದೆ ಒಳ್ಳೆಯ ಹುಡುಗ ಬಾಳ ಸಂಗಾತಿಯಾಗಿ ಬರುತ್ತಾನೆ. ದೀಪಾರಾಧನೆಗೆ ಎಷ್ಟು ವಿಶಿಷ್ಟತೆ ಇರುತ್ತದೋ ಮನೆಯ ಹೊಸ್ತಿಲಿಗೆ ಕೂಡ ಅಷ್ಟೇ ಪ್ರಾಧಾನ್ಯತೆ ಇರುತ್ತದೆ. ಇಂತಹ ಮನೆಯಲ್ಲಿ ಆದಾಯ ಕೂಡ ಚೆನ್ನಾಗಿ ಇರುತ್ತದೆ. ಕುಟುಂಬವೆಲ್ಲ ಸುಖ ಸಂತೋಷಗಳಿಂದ ಭೋಗ ಭಾಗ್ಯಗಳಿಂದ ಜೀವಿಸುತ್ತಾರೆ. ಮಹಾಲಕ್ಷ್ಮಿ ಸ್ವರೂಪವಾಗಿರುವಂತಹ ಮನೆಯ ಹೊಸ್ತಿಲನ್ನು ಆಕಸ್ಮಿಕವಾಗಿ ಕೂಡ ಕಾಲಿನಿಂದ ತುಳಿಯಬಾರದು. ಹೊಸ್ತಿಲಿನ ಮೇಲೆ ಕಾಲು ಇಟ್ಟರೆ ಲಕ್ಷ್ಮೀದೇವಿಗೆ ಅವಮಾನ ಆಗುತ್ತದೆ. ಇದರಿಂದ ನಿಮ್ಮ ಮನೆಯ ಸಂಪಾದನೆ ಕೂಡ ನಶಿಸಿ ಹೋಗುತ್ತದೆ. ಹಾಗಾಗಿ ಹೊಸ್ತಿಲನ್ನು ಆಕಸ್ಮಿಕವಾಗಿ ತುಳಿದರೆ ಲಕ್ಷ್ಮೀದೇವಿಯನ್ನು ಕ್ಷಮಿಸೆಂದು ಪ್ರಾರ್ಥಿಸಬೇಕು. ದೇವಾಲಯಕ್ಕೆ ಹೋದಾಗ ದೇವಾಲಯದಲ್ಲಿರುವಂತಹ ಹೊಸ್ತಿಲನ್ನು ಕೂಡ ಆಕಸ್ಮಿಕವಾಗಿ ತುಳಿಯಬಾರದು. ಪ್ರತಿ ಶುಕ್ರವಾರ ತಪ್ಪದೆ ಹೊಸ್ತಿಲಿಗೆ ಅರಿಶಿಣ ಹಚ್ಚಿ ಕುಂಕುಮದ ಬೊಟ್ಟು ಇಟ್ಟುಕೊಂಡರೆ ಕ್ರಮ ತಪ್ಪದೆ ಯಾರು ಈ ಸಂಪ್ರದಾಯವನ್ನು ಪಾಲಿಸುತ್ತಾರೋ ಲಕ್ಷ್ಮೀದೇವಿ ಅವರ ಮನೆಯಲ್ಲಿ ಸ್ಥಿರ ನಿವಾಸ ಇರುತ್ತಾಳೆ. ಒಂದೊಂದು ಸಾರಿ ನಿಮ್ಮ ಮನೆಯೊಳಗೆ ದುಷ್ಟಶಕ್ತಿಗಳು ಪ್ರವೇಶಿಸುವ ಅವಕಾಶ ಇರುತ್ತದೆ. ನಮ್ಮ ಮನೆಯೊಳಗೆ ದರಿದ್ರ ದೇವತೆ ಹೆಜ್ಜೆ ಇಟ್ಟರೆ ಮನೆಯೆಲ್ಲ ಬಡತನದಿಂದ ತುಂಬಿ ಹೋಗುತ್ತದೆ. ಹಾಗಾಗಿ ವಾರಕ್ಕೆ ಒಂದು ಬಾರಿ ಮನೆಯೆಲ್ಲ ಅರಿಶಿಣದ ನೀರನ್ನು ಚೆಲ್ಲಿ ಮನೆಯಲ್ಲಿರುವ ಕೆಟ್ಟ ಶಕ್ತಿಗಳು ತೊಲಗಿ ಹೋಗುತ್ತದೆ. ನಮ್ಮ ಹಿಂದೂ ಧರ್ಮದಲ್ಲಿ ಅರಿಶಿಣಕ್ಕೆ ತುಂಬಾ ಪ್ರಾಮುಖ್ಯತೆ ಇದೆ. ಯಾವುದಾದರೂ ಒಂದು ಗುರುವಾರದ ದಿನ ಅರಿಶಿಣವನ್ನು ಮನೆಗೆ ತಂದುಕೊಳ್ಳಿ. ಏಕೆಂದರೆ ಗುರುವಾರ ಮನೆಗೆ ಅರಿಶಿಣ ತಂದುಕೊಂಡರೆ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತದೆ. ಆದರೆ ಗುರುವಾರ ಮಾತ್ರ ಯಾರಿಗೂ ಅರಿಶಿಣವನ್ನು ಕೊಡಬಾರದು. ಯಾರಾದರೂ ಆರ್ಥಿಕ ಸಮಸ್ಯೆಗಳಿಂದ ಬಾಧೆ ಪಡುತ್ತಾರೋ ಅಂಥವರು ಮನೆಯ ಮುಂದೆ 2 ದೀಪಗಳನ್ನು ಎಳ್ಳಿನ ಎಣ್ಣೆಯಿಂದ ಬೆಳಗಿಸಿ ಮನಸ್ಸಿನಲ್ಲಿ ಲಕ್ಷ್ಮೀದೇವಿಯನ್ನು ನೆನೆಸುತ್ತಾ ಹೊಸ್ತಿಲಿಗೆ ನಮಸ್ಕಾರ ಮಾಡಿಕೊಳ್ಳಿ. ಕೂಡಲೇ ಲಕ್ಷ್ಮೀದೇವಿ ನಿಮ್ಮ ಮನೆಯೊಳಗೆ ಬರುತ್ತಾಳೆ. ಹಣದ ಸಮಸ್ಯೆ ಎಲ್ಲ ಕೂಡಲೇ ಪರಿಹಾರವಾಗುತ್ತದೆ. ಇನ್ನು ಪ್ರತಿ ಗುರುವಾರ ಸ್ನಾನ ಮಾಡುವಾಗ ನೀರಿನಲ್ಲಿ ಸ್ವಲ್ಪ ಅರಿಶಿಣ ಹಾಕಿ ಸ್ನಾನ ಮಾಡಿ. ಜಾತಕದಲ್ಲಿರುವ ದರಿದ್ರ ದೇವತೆ ತೊಲಗಿ ಹೋಗಿ ಅದೃಷ್ಟ ಕೂಡಿ ಬರುತ್ತದೆ. ಇನ್ನು ಅನಾರೋಗ್ಯ ಸಮಸ್ಯೆಯಿಂದ ಬಾಧೆ ಪಡುವವರು ಹಣೆಯ ಮೇಲೆ ಅರಿಶಿಣದ ಬೊಟ್ಟನ್ನು ಇಟ್ಟುಕೊಳ್ಳಿ. ಇದರಿಂದ ಅನಾರೋಗ್ಯ ಸಮಸ್ಯೆಗಳು ತೊಲಗಿ ಹೋಗಿ ಒಳ್ಳೆಯ ಆರೋಗ್ಯ ಲಭಿಸುತ್ತದೆ. ಧನ್ಯವಾದ ಸ್ನೇಹಿತರೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ. ಜೊತೆಗೆ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ಫೇಸ್ಬುಕ್ನಲ್ಲಿ ನಮ್ಮ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋಸ್.